ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಅರ್ಥಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು ಅಂತ ಕರೀತಾರೆ. ಧರ್ಮದ ಚೌಕಟ್ಟಲ್ಲಿ ಬದುಕುವುದು, ಸತ್ಯವನ್ನೇ ಹೇಳುವುದು, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಹಳಿಯಲು ಬೇಡ, ಇದೇ ಧರ್ಮ. ಅರ್ಥ ಅಂದರೆ ಹಣವನ್ನು ಹೇಗೆ ಸಂಪಾದಿಸಬೇಕು, ಹಣವನ್ನು ಹೇಗೆ ಖರ್ಚು ಮಾಡಬೇಕು. ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಆ್ಯಕ್ಟಿವಿಟಿ ಆಫ್ ಮನಿ ಆರ್ ಮನೀಸ್ ವರ್ತ್. ಹಣ ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು, ಚಿನ್ನ ಬೆಳ್ಳಿ ಇರ್ಬೋದು, ಮನೆ ಆಸ್ತಿ ಅಥವಾ ದುಡ್ಡು ಯಾವುದು ಬೇಕಾದ್ರೂ ಇರ್ಬೋದು. ಇದನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು. ಕಾಮ ಅಂದರೆ ಆಸೆಗಳು. ಆಸೆಗಳು ಹಿತಮಿತವಾಗಿದ್ದರೆ ಚಂದ, ಮಿತಿ ಮೀರಿದರೆ ಆಪತ್ತು. ಅದಕ್ಕೆ ಆಸೆಗಳು ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಗಾಡ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಫಾರ್ ದ ಹ್ಯೂಮನ್ ನೀಡ್ಸ್. ಮನುಷ್ಯನ ಅವಶ್ಯಕತೆಗಳಿಗೆ ದೇವರೆಲ್ಲವನ್ನೂ ಕೊಟ್ಟಿದ್ದಾರೆ, ಆದರೆ ದುರಾಸೆಗೆ ಏನನ್ನೂ ಕೊಟ್ಟಿಲ್ಲ, ಏನೂ ಸಾಕಾಗುವುದೂ ಇಲ್ಲ. ಇನ್ನು ಕೊನೆಯದಾಗಿ ಮೋಕ್ಷ. ಮೋಕ್ಷ ಅಂತಂದರೆ ನಾನು ಸುಖವಾಗಿರಬೇಕು. ಎಲ್ಲರ ಉದ್ದೇಶ ಕೊನೆಯದಾಗಿ ನಾನು ಸುಖವಾಗಿರಬೇಕು, ಅಥವಾ ಯಾವುದೇ ರೀತಿ ನನಗೆ ಯಾರೂ ತೊಂದರೆ ಕೊಡಬಾರ್ದು. ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನನ್ನ ಸುದ್ದಿಗೆ ಯಾರೂ ಬರಬಾರ್ದು. ಇದೇ ಮೋಕ್ಷ. ಇವುಗಳನ್ನು ಪುರುಷಾರ್ಥಗಳು ಅಂತ ಕರೀತಾರೆ. ಇಲ್ಲಿ ಅರ್ಥಕಾಮಗಳು ಮಧ್ಯಭಾಗದಲ್ಲಿ ಕೂರಿಸಿದ್ದಾರೆ. ಅರ್ಥಕಾಮಗಳನ್ನು ಮಧ್ಯದಲ್ಲಿ ಕೂರಿಸಿದ್ದಾರೆ. ಏಕೆಂದರೆ ಅವು ಧರ್ಮದ ಚೌಕಟ್ಟಲ್ಲಿರಬೇಕು ಮತ್ತು ಅಂತಿಮವಾಗಿ ಮೋಕ್ಷ ಸಾಧನೆ ಆಗಿರಬೇಕು. ನಾನು ಯಾರಿಗೂ ತೊಂದರೆ ಕೊಡಬಾರ್ದು, ನನಗೂ ಯಾರೂ ತೊಂದರೆ ಕೊಡಬಾರ್ದು. ನಾನು ತೊಂದರೆ ಕೊಡಬಾರ್ದು, ನನಗೂ ಯಾರೂ ತೊಂದರೆ ಮಾಡಬಾರ್ದು. ಈ ಚೌಕಟ್ಟಲ್ಲಿರಬೇಕು ಅನ್ನೋದಕ್ಕೆ ಅರ್ಥ ಮತ್ತು ಕಾಮಗಳನ್ನು ಮಧ್ಯದಲ್ಲಿ ಕೂರಿಸಿದ್ದಾರೆ. ಈಗ ಅರ್ಥಶಾಸ್ತ್ರ ನಮಗೆ ಯಾಕೆ ಬೇಕು, ಬೇಕಾ ಬೇಡವಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅದಿಲ್ಲದಿದ್ದರೆ ನಾವು ಬದುಕೋಕ್ಕಾಗಲ್ವ? ಯಾಕದೇ ಅಧ್ಯಯನ ಮಾಡಬೇಕು? ಅದನ್ನು ಅವಶ್ಯಕತೆ ಆದರೂ ಏನು? ವಿಕಾಸೆ ವ್ಯಕ್ತಿ ಸಂಸ್ಥಾನಂ ಸ್ವದೇಶೇ ಸ್ವಸ್ಥ ಜೀವನಂ ಯೋಗಕ್ಷೇಮಾಯ ಉದ್ಯೋಗಂ ಚಿಂತನಂ ಅರ್ಥಸಂಗ್ರಹ ಅಂತ ಹೇಳಿದ್ದಾರೆ. ಅರ್ಥಶಾಸ್ತ್ರದಲ್ಲಿ ಏನನ್ನು ಅಧ್ಯಯನ ಮಾಡ್ತೀವಿ ನಾವು, ಅಥವಾ ಇದರಿಂದ ನಮಗೇನು ಲಾಭ? ಮೊದಲನೇದಾಗಿ ವ್ಯಕ್ತಿ ವಿಕಾಸ ಆಗುತ್ತೆ. ವ್ಯಕ್ತಿಗಳು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಯಾವ ಥರ ತಾನು ಬದುಕಬೇಕು, ಬಾಳಬೇಕು, ಸುಖವಾಗಿರಬೇಕು. ಹಾಗೆಯೇ ಸಂಸ್ಥಾನಗಳು, ಲೋಕಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ತಮ್ಮ ಹಣವನ್ನು ಖರ್ಚು ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು, ಅಥವಾ ಟ್ಯಾಕ್ಸ್ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇದ್ರ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ. ಸ್ವದೇಶೇ ಸ್ವಸ್ಥ ಜೀವನಂ. ವಿದೇಶದಲ್ಲಿ ಹೋಗಿ ಬದುಕೋದು ಬೇರೆ ವಿಷಯ. ಸ್ವದೇಶದಲ್ಲಿದ್ದವರು ಕೂಡ, ಪ್ರತಿಯೊಬ್ಬರೂ ಕೂಡ ಸಂತೋಷವಾಗಿರಬೇಕು, ಸ್ವಾಸ್ಥ್ಯವಾಗಿರಬೇಕು. ಆರೋಗ್ಯ ಭಾಗ್ಯ ಅಂತ ಕರೀತಾರೆ. ಯಾವುದೂ ತೊಂದರೆ ಆಗಬಾರ್ದು. ಬರೀ ದುಡ್ಡನ್ನು ಸಂಪಾದನೆ ಮಾಡೋದಷ್ಟೇ ಅಲ್ಲ, ಆಯುಸ್ ಬೇಕು, ಆರೋಗ್ಯ ಬೇಕು, ಭಾಗ್ಯಗಳು ಬೇಕು, ಅದೃಷ್ಟ ಬೇಕು. ಇದನ್ನು ಪಡೆಯೋದಕ್ಕೆ ಅರ್ಥಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಯೋಗಕ್ಷೇಮ, ಸಂತೋಷವಾಗಿರಬೇಕು. ನಾನು ಯಾರಿಗೂ ತೊಂದರೆ ಮಾಡಬಾರ್ದು, ನನಗೆ ಯಾರೂ ತೊಂದರೆ ಮಾಡಬಾರ್ದು. 2 ಬಾರದುಗಳು. ನಾನು ಸುಖವಾಗಿರಬೇಕು, ಪ್ರತಿಯೊಬ್ಬರು ಸುಖವಾಗಿರಬೇಕು. ಅಣುರೇಣು ತೃಣಕಾಷ್ಟ, ಪ್ರತಿಯೊಂದರಲ್ಲೂ ದೇವರಿದ್ದಾನೆ ಅಂತಂದ್ರೆ ಏನು? ನಾನು ಬೇರೆಯವರಿಗೆ ಹಿಂಸೆ ಮಾಡಬಾರ್ದು. ಮಾ ಹಿಂಸಾ ಸರ್ವಭೂತಾನಿ ಅಂತ ಹೇಳಿದ್ದಾರೆ. ಅದು ಅರ್ಥಶಾಸ್ತ್ರದಿಂದ ಸಾಧ್ಯ. ಇನ್ನು ಉದ್ಯೋಗ ಅಭಿವೃದ್ಧಿ, ಸರಿಯಾಗಿ ಹಣವನ್ನು ಸಂಪಾದನೆ ಮಾಡಿ ಅಚ್ಚುಕಟ್ಟಾಗಿ ಹೂಡಿಕೆ ಮಾಡಿ ಅಭಿವೃದ್ಧಿ ಆದರೆ ತಾನೂ ಅಭಿವೃದ್ಧಿ ಆಗ್ಬೋದು, ಸಮಾಜನೂ ಅಭಿವೃದ್ಧಿ ಮಾಡ್ಬೋದು. ಚಿಂತನಂ ಅರ್ಥಸಂಗ್ರಹೇ ಅಂದರೆ ವಿಕಾಸೆ ವ್ಯಕ್ತಿ ಸಂಸ್ಥಾನಂ, ವ್ಯಕ್ತಿ ಮತ್ತು ಸಂಸ್ಥಾನಗಳ ಅಭಿವೃದ್ಧಿ. ಸ್ವದೇಶೇ ಸ್ವಸ್ಥ ಜೀವನಂ, ಸ್ವದೇಶದಲ್ಲಿ ಸುಖವಾಗಿ ಬದುಕುವುದು. ಯೋಗಕ್ಷೇಮಾಯ ಉದ್ಯೋಗಂ, ಯೋಗಕ್ಷೇಮಗಳ ಅಭಿವೃದ್ಧಿ ಮತ್ತು ಉದ್ಯೋಗ ಅಭಿವೃದ್ಧಿ. ಈ ಎಲ್ಲ ವಿಚಾರಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಆರ್ಥಿಕ ಚಟುವಟಿಕೆಗಳು ಯಾವುದ್ಯಾವುದು, ಏನು ಅಧ್ಯಯನ ಮಾಡ್ತೀವಿ ಇಲ್ಲಿ ಅಂತಂದರೆ ಅದನ್ನು 2 ವಿಭಾಗ ಮಾಡಿ ಸೂಕ್ಷ್ಮ ಅಧ್ಯಯನ ಮತ್ತು ಸಮಗ್ರ ಅಧ್ಯಯನ ಅಂತ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗತವಾಗಿ ಅಧ್ಯಯನ ಮಾಡೋದನ್ನು ಸೂಕ್ಷ್ಮ ಅಂತ ಕರೆದ್ರೆ,
ಇಡೀ ಸಾಮೂಹಿಕವಾಗಿ ಅಧ್ಯಯನ ಮಾಡೋದನ್ನು ಸಮಗ್ರ ಅಂತ ಕರೆದಿದ್ದಾರೆ. ಇವೆರಡರಲ್ಲೂ ಕೂಡ ನಾವು ಅನೇಕ 6 ವಿಭಾಗಗಳನ್ನು ಮುಖ್ಯವಾಗಿ ಕಾಣ್ಬೋದು. ಮುಖ್ಯವಾಗಿ ಅನುಭೋಗ, ಉತ್ಪಾದನೆ, ವಿನಿಮಯ, ವಿತರಣೆ, ಸಾರ್ವಜನಿಕ ಹಣಕಾಸು ಮತ್ತು ಯೋಜನೆಗಳು ಅಂತ. ಅನುಭೋಗ ಅಂತಂದ್ರೇನು? ಪಂಚೇಂದ್ರಿಯಗಳ ಮೂಲಕ ನನಗೆ ಏನು ಸಂತೋಷ ಸಿಗುತ್ತೆ ಅದನ್ನು ಅನುಭೋಗ ಅಂತ ಕರೀತಾರೆ. ಒಂದು ವಸ್ತುವನ್ನು ಸೇವಿಸುವುದರಿಂದ ಅನುಭೋಗ, ಒಂದು ವಸ್ತುವನ್ನು ನೋಡೋದ್ರಿಂದ ಅನುಭೋಗ, ಒಂದು ವಸ್ತುವನ್ನು ಕೇಳೋದ್ರಿಂದ ಅನುಭೋಗ, ಒಂದು ವಸ್ತುವನ್ನು ಮುಟ್ಟುವುದರಿಂದ ಅನುಭೋಗ. ಹೀಗೆ ಅನೇಕ ರೀತಿಯ ಅನುಭವಗಳನ್ನು ನಾವು ಅರ್ಥಶಾಸ್ತ್ರದ ಅಧ್ಯಯನ ಮಾಡ್ತೀವಿ. ಅದಕ್ಕೆ ಅನೇಕ ಸಿದ್ಧಾಂತಗಳನ್ನು ಅನೇಕರು ನೀಡಿದ್ದಾರೆ. ಎರಡನೇದಾಗಿ ಉತ್ಪಾದನೆ. ಏನನ್ನು ಉತ್ಪಾದಿಸಬೇಕು, ಯಾವಾಗ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಅಂತೆಲ್ಲ ಒಂದು ಉತ್ಪಾದನೆ ಮಾಡಿ 4 ಜನಕ್ಕೆ ಹಂಚಬೇಕಲ್ಲ. ಅಕ್ಕಿಯನ್ನು ಉತ್ಪಾದನೆ ಮಾಡೋದು ಹೇಗೆ, ಅದನ್ನು ಯಾರಿಗೆ ಕೊಡಬೇಕು, ನಾನೇ ಉಪಯೋಗಿಸ್ಕೋಬೇಕಾ, ಇದೆಲ್ಲ ಸಮಸ್ಯೆಗಳಿದೆ. ಇದಕ್ಕೆಲ್ಲ ಪರಿಹಾರ ಅರ್ಥಶಾಸ್ತ್ರದಲ್ಲಿ ಸಿಗುತ್ತೆ. ಇನ್ನು ವಿನಿಮಯ, ಒಂದು ಕಡೆ ಬೇಡಿಕೆ ಇರುತ್ತೆ, ಒಂದು ಕಡೆ ನೀಡಿಕೆ ಇರುತ್ತೆ. ಒಬ್ಬರು ಕೊಳ್ಳೋರು ಇರ್ತಾರೆ, ಮಾರೋರು ಇರ್ತಾರೆ. ಇದ್ರೆ ಮಾತ್ರ ಮಾರುಕಟ್ಟೆ ಅಂತ ಕರೀತಾರೆ. ಅಂಥ ಜಾಗದಲ್ಲಿ ವಿನಿಮಯ ನಡೆಯುತ್ತೆ. ನನ್ನ ವಸ್ತುವನ್ನು ಅವ್ರಿಗೆ ಕೊಡ್ತೀವಿ, ಅವ್ರ ವಸ್ತು ನನಗೆ ಕೊಡ್ತೀವಿ. ಈಗ ವಸ್ತು ಹೆಚ್ಚಾಗಿ ಉಳಿಯುತ್ತಪ್ಪ, ಅದನ್ನು ಸರ್ಕಾರ ಪಡ್ಕೊಂಡು ಏನು ಮಾಡುತ್ತೆ, ವಿತರಣೆ ಮಾಡುತ್ತೆ. ಅದನ್ನು ರೇಷನಿಂಗ್ ಅಂತ ಕರೀತಾರೆ. ಸೊಸೈಟಿಗಳ ಮೂಲಕ ಬಡವರಿಗೆ ಅದನ್ನು ಹಂಚ್ತಾರೆ. ಯಾವ ರೀತಿ ಸರ್ಕಾರ ತೆರಿಗೆ ಹಾಕಬೇಕು, ಸಾರ್ವಜನಿಕ ವೆಚ್ಚ, ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಇವೆರಡಕ್ಕೆ ದುಡ್ಡು ಸಾಕಾಗದೇ ಇದ್ದರೆ ಸಾಲ ಎಲ್ಲಿಂದ ಮಾಡಬೇಕು, ಇನ್ನು ಕೊರತೆ ಹಣಕಾಸು, ಜಾಸ್ತಿ ಹಣವನ್ನು ಸಾಲ ತಂದು ಆ ಮೂಲಕ ಅಭಿವೃದ್ಧಿ ಮಾಡಬೇಕು, ಅಥವಾ ಇಲ್ಲದೇ ಇರೋ ಹಣವನ್ನು ಇದೆ ಅಂತ ತೋರಿಸ್ಕೊಂಡು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಹೀಗೆ 4 ಮುಖ್ಯವಾದ ವಿಷಯಗಳನ್ನು ಸಾರ್ವಜನಿಕ ಹಣಕಾಸಲ್ಲಿ ಅಧ್ಯಯನ ಮಾಡ್ತೀವಿ. ಇದು ಕೂಡ ಅರ್ಥಶಾಸ್ತ್ರದ ಒಂದು ಚಟುವಟಿಕೆ. ಕೊನೆಯದಾಗಿ ಯೋಜನೆ. ಯೋಜನೆ ಎಲ್ಲಕ್ಕೂ ರಾಜ. ಅನುಭೋಗ ಮಾಡೋದರಲ್ಲೂ ಯೋಜನೆ ಇರಬೇಕು, ಉತ್ಪಾದನೆ ಮಾಡೋದರಲ್ಲೂ ಯೋಜನೆ ಇರಬೇಕು, ವಿನಿಮಯ ಮಾಡೋದರಲ್ಲೂ ಯೋಜನೆ, ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಎಲ್ಲಿ ಸೋಲೋದು ಅಂತಂದ್ರೆ ಪ್ಲ್ಯಾನಿಂಗ್ ಸರಿಯಾಗಿಲ್ಲದಿದ್ದರೆ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವಿಲ್ಲ. ಹೀಗೆ ಇದು ಸಮಗ್ರದಲ್ಲೂ ಇದೆ, ಸೂಕ್ಷ್ಮದಲ್ಲೂ ಇದೆ. ಎಲ್ಲ ವಿಚಾರಗಳನ್ನು ಅರ್ಥಶಾಸ್ತ್ರದ ಅಧ್ಯಯನ ಮಾಡ್ತೇವೆ. ಇನ್ನು ವ್ಯಾಖ್ಯಾನಗಳ ವಿಷಯಕ್ಕೆ ಬಂದರೆ ಇಲ್ಲಿ ಮುಖ್ಯವಾಗಿ 4 ವ್ಯಾಖ್ಯಾನಗಳಿವೆ. ಅಂದರೆ ಅಭಿಪ್ರಾಯಗಳು. ಮೊದಲನೇದಾಗಿ ದುಡ್ಡೇ ಅರ್ಥಶಾಸ್ತ್ರ ಅಂತ ಆಡಮ್ ಸ್ಮಿತ್ ಅನ್ನೋರು ಹೇಳ್ತಾರೆ. ಅದನ್ನು ಸಂಪತ್ತಿನ ವ್ಯಾಖ್ಯೆ ಅಥವಾ ದುಡ್ಡು ಸಂಬಂಧಪಟ್ಟ ವಿಚಾರ. ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಆ್ಯಕ್ಟಿವಿಟಿ ಆಫ್ ಮನಿ ಆರ್ ಮನೀಸ್ ವರ್ತ್ ಅಂತ ಹೇಳ್ತಾರೆ. ಹಣವನ್ನು ಹೇಗೆ ಸಂಪಾದನೆ ಮಾಡೋದು, ಹಣವನ್ನು ಹೇಗೆ ಖರ್ಚು ಮಾಡೋದು ಅಷ್ಟೇ. ಮತ್ತು ಹಣ ಸಂಪಾದನೆ ಮಾಡಿ ಹೇಗೆ ಅಭಿವೃದ್ಧಿ ಮಾಡೋದು, ಇದು ಸಂಪತ್ತಿನ ವ್ಯಾಖ್ಯೆ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ಆಲ್ಫ್ರೆಡ್ ಮಾರ್ಷಲ್ ಅಂತನೋರು ಹೇಳ್ತಾರೆ, ಇಲ್ಲ, ಸಂಪತ್ತಿನಿಂದ ಸಂತೋಷವನ್ನು ಪಡೆಯೋದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ, ಯೋಗಕ್ಷೇಮ. ಇನ್ನೊಬ್ರು ಬರ್ತಾರೆ, ಲಿಯೋನಾರ್ಡೋ ರಾಬಿನ್ಸ್ ಅಂತ, ಅವ್ರು ಹೇಳ್ತಾರೆ, ಇಲ್ಲ, ಅರ್ಥಶಾಸ್ತ್ರ ಅಂದರೆ ಎಲ್ಲೆಲ್ಲಿ ನಿಮಗೆ ಕೊರತೆ ಇದೆ ಅಲ್ಲಿ ನೀವು ಹಣವನ್ನು ಉಪಯೋಗಿಸ್ಬೇಕು. ನೀರಿಲ್ವಾ, ದುಡ್ಡು ಕೊಡು. ನೀರಿದ್ದಾಗ ದುಡ್ಡು ಕೊಡೋದು ಬೇಡ. ಕರೆಂಟ್ ಕಮ್ಮಿ ಇದೆಯಾ, ಕರೆಂಟ್ ಬಿಲ್ ಕಟ್ಟು. ಅಥವಾ ಒಂದು ವಸ್ತು ನಿಮ್ಗೆ ಬೇಕಾ, ದುಡ್ಡು ಕೊಟ್ಬಿಡ್ತಾವೆ. ಎಲ್ಲಿ ಕೊರತೆ ಇದೆ ಅಲ್ಲಿ ಮಾತ್ರ ಅರ್ಥಶಾಸ್ತ್ರ ಇದೆ ಅಂತ ಲಿಯೋನಾರ್ಡೋ ರಾಬಿನ್ಸ್ ಹೇಳ್ತಾರೆ. ಇನ್ನು ಕೊನೆಗೆ P.S. ಸ್ಯಾಮ್ಯುಯಲ್ಸನ್ ಅಂತನೋರು, ಇಲ್ಲ ಇದು ಯಾವುದೂ ಅಲ್ಲ, ಇಂಪ್ರೂವ್ಮೆಂಟು ಪ್ರತಿ ದಿವಸ, ಪ್ರತಿ ವರ್ಷ, ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಅಭಿವೃದ್ಧಿ ಆಗುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಉದಾಹರಣೆಗೆ 5ನೇ ಕ್ಲಾಸಲ್ಲಿ SLCಯಿಂದ 80% ತಗೊಂಡ್ರೆ ಆಮೇಲೆ PUCನಲ್ಲಿ 90 ತಗೋಬೇಕು. ಹಾಗೆಯೇ ಪ್ರತಿ ವರ್ಷ ಜಾಸ್ತಿ ತಗೊಳ್ಬೇಕೇ ಹೊರತು ಕಡಿಮೆ ಆಗಬಾರ್ದು. ಇದನ್ನು ಅರ್ಥಶಾಸ್ತ್ರ ಹೇಳುತ್ತೆ. ಅರ್ಥಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಇದು ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಅರ್ಥಶಾಸ್ತ್ರ ಮುಖ್ಯವಾಗಿ 4 ವ್ಯಾಖ್ಯಾನಗಳನ್ನು ಹೊಂದಿದೆ. ಇನ್ನು ಕೆಲವರು ಹೇಳ್ತಾರೆ, ಅದರ ಅರ್ಥಗಿರ್ತಗಳು ಸೃಷ್ಟಿಕರ್ತನಿಗಿರಲಿ, ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವೇದೇಕೆ, ಸಂಪಾದನೆ ಮಾಡು, ದುಡಿಮೆ ಮಾಡು, ಜೀವನ ಮಾಡು, ಕೊನೆಗೆ ಒಂದು ದಿವಸ ಅದನ್ನ ಮಕ್ಕಳಿಗೆ ವಹಿಸ್ಬಿಟ್ಟು ಪರಲೋಕ ಮೋಕ್ಷ ಪ್ರಾಪ್ತಿಯನ್ನು ಮಾಡ್ಕೊ. ವ್ಯಾಖ್ಯಾನವೇ ಬೇಡ ಅಂತ ಕೆಲವರು ಹೇಳ್ತಾರೆ. ಅದೇನೇ ಇರಲಿ, ಒಂದು ವ್ಯಾಖ್ಯಾನ ಒಂದು ಬೇಕಲ್ಲ, ನಮಗೊಂದು ಇದೇನು ಅಂತ ಹೇಳೋದಕ್ಕಾದರೂ ಒಂದು ಬೇಕಲ್ಲ. ಅದಕ್ಕೋಸ್ಕರ ನಾವು ವ್ಯಾಖ್ಯಾನವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇದಾದಮೇಲೆ ಅರ್ಥಶಾಸ್ತ್ರದಲ್ಲಿ ಎಷ್ಟು ಪುಸ್ತಕಗಳಿವೆ ಅಂತ ಕೇಳಿದ್ರೆ ಮುಖ್ಯವಾಗಿ ಮೂರು ಪುಸ್ತಕಗಳು. ಆಮೇಲೆ ಅದರ ನಂತರ ಕೋಟ್ಯಾಂತರ ಅದರ ವಿಭಾಗಗಳಲ್ಲಿ ಅನೇಕ ಪುಸ್ತಕಗಳಿವೆ. ಮುಖ್ಯವಾಗಿ 3. ಮೊದಲನೇದಾಗಿ ಆಡಮ್ ಸ್ಮಿತ್ ರವರು ವೆಲ್ತ್ ಆಫ್ ನೇಷನ್ಸ್ ಅಂತ ಬರೀತಾರೆ. ಅದು ವೆಲ್ತ್ ಆಫ್ ನೇಷನ್ಸ್
ರಾಜ್ಯ ದೇಶಗಳ ಸಂಪತ್ತು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾರೆ. ಹಾಗೆಯೇ ಇದು ಬಂಡವಾಳಶಾಹಿ ಆರ್ಥಿಕತೆಗೆ ದಾರಿ ಮಾಡಿಕೊಡುತ್ತೆ. 18ನೇ ಶತಮಾನದಲ್ಲಿ ಮುಖ್ಯವಾಗಿ ಇಂಗ್ಲೆಂಡು ಈ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿ ಮೆರೆಯುತ್ತೆ. ಅದಕ್ಕೆ ಕಾರಣ ಇವರ ಪುಸ್ತಕ. ಕಾರ್ಲ್ ಮಾರ್ಕ್ಸ್ ಅಂತನವರು ಒಂದು ಪುಸ್ತಕ ಬರೀತಾರೆ. ಅದರ ಹೆಸರು ದಾಸ್ ಕ್ಯಾಪಿಟಲ್ ಅಂತ. ದಾಸ್ ಕ್ಯಾಪಿಟಲ್ನಲ್ಲಿ ಬಂಡವಾಳಶಾಹಿಯರು ಹೇಗೆ ಬಡವರನ್ನ ದುರುಪಯೋಗ ಮಾಡ್ತಾರೆ ಅಥವಾ ಬಂಡವಾಳ ಹೇಗೆ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಡುತ್ತೆ. ಇದರ ಕಾರಣದಿಂದ ಸಮಾಜವಾದಿ ಅರ್ಥಶಾಸ್ತ್ರ ಬರುತ್ತೆ. ಆನಂತರ 1936ರಲ್ಲಿ JM ಕೇನ್ಸ್ ಅಂತನವರು ಇನ್ನೊಂದು ಪುಸ್ತಕ ಬರೀತಾರೆ. ಅದರ ಹೆಸರು ಜನರಲ್ ಥಿಯರಿ ಅಂತ. ಅದರಲ್ಲಿ ಇವೆರಡನ್ನು ಮಿಕ್ಸ್ ಮಾಡ್ತಾರೆ. ಪೂರ್ತಿ ಬಂಡವಾಳಶಾಹಿನೂ ಸರಿ ಇಲ್ಲ, ಪೂರ್ತಿ ಸಮಾಜವಾದಿನೂ ಸರಿ ಇಲ್ಲ. ಇವೆರಡರ ಮಧ್ಯದಲ್ಲಿ ಅವುಗಳ ಒಳ್ಳೆತನವನ್ನು ಮಾತ್ರ ತಗೊಂಡು ಆ ರೀತಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಎಂಬ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾರೆ. ಅದರಿಂದ ಈ 3 ಪುಸ್ತಕಗಳು ನಮಗೆ 3 ರೀತಿಯ ಆರ್ಥಿಕ ಶಾಹಿಯನ್ನು ತಂದುಕೊಡುತ್ತೆ. ಬಂಡವಾಳಶಾಹಿ, ಸಮಾಜವಾದಿ ಮತ್ತು ಉದಾರವಾದಿ, ಲಿಬರಲೈಸೇಷನ್ ಅನ್ನೋ ಅರ್ಥದಲ್ಲಿ 3 ರೀತಿಯ ಪುಸ್ತಕಗಳು 3 ಸಾಮ್ರಾಜ್ಯಗಳಿಗೆ ದಾರಿ ಮಾಡಿಕೊಡುತ್ತೆ. ಇದನ್ನು ಅನೇಕ ದೇಶಗಳು ಫಾಲೋ ಮಾಡಿಕೊಂಡು ಈಗ ಅಭಿವೃದ್ಧಿ ಪಥದಲ್ಲಿ ಹೋಗಿದ್ದಾವೆ. ಇಲ್ಲಿ ಮುಖ್ಯವಾಗಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಬರೀ ಲಾಭನೇ, ಹಾಗಾದ್ರೆ ತೊಂದರೆನೇ ಇಲ್ವಾ ಅಂತಂದರೆ, ಅರ್ಥಶಾಸ್ತ್ರವು ನಮಗೆ ಎಷ್ಟು ಅನುಕೂಲವೋ ಅಷ್ಟೇ ಅನಾನುಕೂಲವನ್ನು ಹೊಂದಿದೆ. ಮಹಾತ್ಮ ಗಾಂಧಿ ಹೇಳಿದಾಗೆ ನಮ್ಮ ಬೇಡಿಕೆಗೆ ತಕ್ಕಂತೆ ನಾವು ಭಗವಂತ ಕೊಟ್ಟಿದ್ದು ಇಷ್ಟು ಸಾಕು ಅಂತ ಬದುಕಿದ್ರೆ ಅರ್ಥಶಾಸ್ತ್ರ ನಮ್ಮ ದೇವತೆ. ಅರ್ಥಶಾಸ್ತ್ರ ನಮ್ಮನ್ನು ನಿಯಂತ್ರಣ ಮಾಡೋಕ್ಕೆ ಶುರು ಮಾಡಿದಾಗ ಆವತ್ತು ಅರ್ಥಶಾಸ್ತ್ರ ನಮ್ಮ ವೈರಿ. ನಾವು ಅರ್ಥಶಾಸ್ತ್ರವನ್ನು ನಿಯಂತ್ರಣದಲ್ಲಿಟ್ಟಾಗ ಅದು ನಮಗೆ ವರ. ಉದಾಹರಣೆಗೆ ಈಗ ಅನೇಕ ಸಂಘ ಸಂಸ್ಥೆಗಳು ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಸಾಲವನ್ನು ಕೊಂಬಾಗ ಹಾಲೋಗರು ಉಂಡಂತೆ, ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂಗೆ ಸರ್ವಜ್ಞ ಅಂತ. ಸಾಲದ ಪರಿಕಲ್ಪನೆ ಅನಾದಿ ಕಾಲದಲ್ಲೂ ಇತ್ತು. ಸಾಲ ತಗೊಳ್ಳೋದು ತಪ್ಪು ಅಲ್ವೇ ಅಲ್ಲ. ಆದರೆ ಸಾಲಿಗನು ಬಂದು ಕೇಳುವ ಮೊದಲೇ ಸಾಲವನ್ನು ತೀರಿಸುವ ಪದ್ಧತಿ ಇದೆಯಲ್ಲ, ಅದು ನಿಜವಾದ ಅರ್ಥಶಾಸ್ತ್ರ. ಕಲಿತವನ ಅಥವಾ ಕಲಿತು ಬೇರೆಯವರಿಂದ ತಿಳಿದುಕೊಂಡವನ ಉಪಯೋಗ ಆಗುತ್ತೆ. ಅವನಿಂದ ನಾವು ಕಲಿತಂಥ ಒಂದು ಉಪಯೋಗ ಆಗುತ್ತೆ. ಅರ್ಥಶಾಸ್ತ್ರ ಒಂದು ಶಾಪವಲ್ಲ, ಅದೊಂದು ವರ. ಅರ್ಥಶಾಸ್ತ್ರ ನಮಗೆ ಇತಿಮಿತಿಯಲ್ಲಿರಬೇಕು. ನಾವು ಯಾವುದೇ ವಿಚಾರದಲ್ಲಿ ನಮ್ಮ ಜೀವನದಲ್ಲಿ ಅನುಭೋಗ, ವಿತರಣೆ, ವಿನಿಮಯ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಅರ್ಥಶಾಸ್ತ್ರವನ್ನು ಸದುಪಯೋಗ ಮಾಡಿಕೊಂಡು ವ್ಯಕ್ತಿಗತ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಅಭಿವೃದ್ಧಿ ಮತ್ತು ಸರ್ವೇ ಜನಃ ಸುಖಿನೋ ಭವಂತು ಎಂಬ ಕಲ್ಪನೆಗೆ ಅರ್ಥಶಾಸ್ತ್ರ ದಾರಿ ಮಾಡಿಕೊಡಬೇಕು. ಇದರ ಬದಲಾಗಿ ಲಂಚಗುಳಿತನ, ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ಕಳ್ಳತನ ಇಂತಹ ವಿಚಾರಗಳಿಗೆ ನಾವು ಯಾವಾಗ ದುರಾಸೆಗೊಳಗಾಗ್ತೀವಿ, ಇಂಥ ವಿಚಾರಗಳು ಸಹಜವಾಗಿ ಬರ್ತವೆ. ಆದ್ದರಿಂದ ಅಂಥ ವಿಚಾರಗಳನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ಹಂಸಕ್ಷೀರ ನ್ಯಾಯದಂತೆ ತಗೊಂಡ್ರೆ ಅರ್ಥಶಾಸ್ತ್ರ ನಿಜವಾಗಲೂ ಎಲ್ಲರ ಪ್ರಗತಿಗೆ ಸಹಾಯವಾಗುತ್ತದೆ. ಹೀಗೆ ಇಷ್ಟು ಹೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು. ವಿಚಾರ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ತೆ.